ಅದಿದೆ. ಇವಾಗ ಎಗ್ ಬೋಂಡ ರೆಡಿ ಆಗ್ತಾವೆ. ಇವಾಗ ಹಿಟ್ಟೊಳಿಕೆ ಮೊಟ್ಟೆನ ಹಾಕ್ಬಿಟ್ಟು ನಮ್ಮ ಯಜಮಾನ್ರು 5 ಗಂಟೆಗೆ ಅಲಾರಾಮ್ ಇಟ್ಟಿದ್ರು, ಬಾಗಿನ ಕೊಟ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು. ನೋಡಿದರೆ 4 ಗಂಟೆಗೆ ಎದ್ಬಿಟ್ಟು ರೆಡಿ ಆಗೋರೆ. 5 ಗಂಟೆ ರಾತ್ರಿಯಲ್ಲಿ ಚೈನ್ ಹಾಕೊಂಡು ಹೋಗಿದೆಯಲ್ಲ ಎಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಮಧ್ಯಾಹ್ನ 3:30 ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವಳು ಮೇಯೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ದಾಳೆ. ಈಗ ಇನ್ನೊಂದು ತಕ್ಕಿ ಮೇಯೋದಕ್ಕೆ ಕಟ್ಟೆ, ಹುಲ್ಲು ಸಕ್ಕತ್ತಾಗೈತಲ್ಲ, ಅದಕ್ಕೆ ಅವಳು ನನ್ನ ಕಡೆ ತಿರುಗಿ ನೋಡ್ತಾ ಇಲ್ಲ. ಲಕ್ಷ್ಮಿ, ಲೇಯ್ ಲಕ್ಷ್ಮಿ, ಲಕ್ಷ್ಮಿ, ಬಾ 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 ಇಲ್ಲಿ. ಅವಳು ಮೇವು ಕಡಿಕೆ ಫುಲ್ ಬ್ಯುಸಿ ಆಗಿದ್ದಾಳೆ. ಫ್ರೆಂಡ್ಸ್, ಬಿಸಿಲು ಎಷ್ಟಿದೆ ಅಂತ ಅಂದರೆ ಸಖತ್ತು ಬಿಸಿಲು ಹೊಡಿತಾ ಇದೆ. ಟೈಮ್ ಬಂದು 3:30 ಆಗೈತೆ. ನಾನು 2:30ಗೆ ಆಡು ಹಸ ಮೇಸೋಣ ಅಂತ ಬಂದೆ. ಆಡುಗಳಲ್ಲಿ ಮೇಯ್ತಾ ಇದ್ದಾವೆ, ಅಲ್ಲಿ ಗಿಡದೊಳಗೆ ಮೇಯ್ತಾ ಇದ್ದಾವೆ, ನಿಮಗೆ ಕಾಣಿಸ್ತಾ ಇಲ್ಲ. ಇದನ್ನು ಇನ್ನೊಂದಕ್ಕೆ ಈಗ ಮೇವಿರತ್ತ ಕಟ್ತೆ, ಅದಕ್ಕೆ ಅದು ತಿರುಗಿ ನೋಡ್ತಾ ಇಲ್ಲ. ಮೇವಿಲ್ಲ ಅಂದರೆ ಓಡಿ ಬರೋದು. ಲಕ್ಷ್ಮಿ, ಬಾ ಲಕ್ಷ್ಮಿ, 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 ಗೊತ್ತಾ ಇಲ್ಲ. ಮೇವು ಕಡೆ ಫುಲ್ಲು ಜ್ಞಾನ ಅದಕ್ಕೆ. ಬಾರ ಇಲ್ಲಿ, ಬರಲ್ಲ. ನಾನೇನೇ ಕೈ ಹಾಕಂಗೆ ಕರೆದ್ರೂ ಬರಲ್ಲ ಅವಳು. ಫ್ರೆಂಡ್ಸ್, ಬಿಸಿಲಂತೂ ಸಖತ್ತು ಬಿಸಿಲು. ನಾನಂತೂ ನೋಡಿ ಇಲ್ಲಿ ತಂಗಿ ಸೊಸಿ ಹತ್ರ ಕುಂತಿದ್ದೀನಿ ಕೆಳಗಡೆ. ಸಖತ್ತು ಬಿಸಿಲು. ಇವತ್ತಂತೂ ನೈಟು ಮಳೆ ಬರೋದಂತೂ ಗ್ಯಾರಂಟಿ. ಹಂಗೆ ಬಿಸಿಲು ಕಾಯ್ತೈತೆ. ಮಳೆ ಬರೋ ಈಗ ಬೆಳಗ್ಗೆಯಿಂದ ಮಳೆ ಕಾಯ್ದುಬಿಟ್ಟು ನೈಟೆಲ್ಲ ಮಳೆ ಬರುತ್ತೆ. ಬೆಳಗ್ಗೆಯಿಂದ ಬಿಸಿಲು ಕಾದ್ಬಿಟ್ಟು ನೈಟು ಮಳೆ ಬರುತ್ತೆ. ಸಖತ್ತು ಬಿಸಿಲೈತಿ ಇವತ್ತು. ನನಗಂತೂ ಬಿಸಿಲಲ್ಲಿ ಕಣ್ಣೇ ಬಿಡೋಕ್ಕಾಯ್ತಿಲ್ಲ. 2:30ಗೆ ಬಂದೆ ನಾನು. 2:30ಗೆ ಬಂದು ಮೇಯಿಸ್ತಾ ಕುಂತಿದ್ದೆ. ಇವಾಗ ಟೈಮ್ ಬಂದು ಆಲ್ರೆಡಿ 3:30 ಆಗೈತೆ. ನಮ್ಮ ಆಡುಗಳು ಮೇಯ್ತಾ ಇದ್ದಾವೆ. ಇಷ್ಟವರೆಗೂ ಮೇಯ್ತಿರ್ಲಿಲ್ಲ, ಇವಾಗ ಮೇಯ್ತಾವೆ. ಅವು ಬಂದು 1 ಗಂಟೆ 1:30 ಗಂಟೆ ಅವು ಮೇಯೋದೇ ಇಲ್ಲ, ಸುಮ್ಮನೆ ಓಡಾಡ್ತಾ ಇದ್ದಾವೆ ನೋಡಿ. ಇವಾಗ ಅಲ್ಲಿ ಗಿಡದೊಳಗೆ ಮೇಯ್ತಾ ಇದ್ದಾವೆ ನೋಡಿ. ಅಲ್ಲಿ ಗಿಡದೊಳಗೆ ಈಗ ಮೇಯ್ತಾ ಇದ್ದಾವೆ. ಯಜಮಾನ್ರಿಗೆ ಮೇಯ್ತಾ ಇಲ್ಲ, ಅವು ಓಡಾಡ್ತಾ ಇದ್ದಾವೆ ಅಂದಿದ್ದಕ್ಕೆ ಮಂತಕ್ಕೆ ಹಿಡ್ಕೊಂಡು ಹೋಗ್ಬಿಟ್ಟು ಮನೆ ಹತ್ರನೇ ಹುಲ್ಲು ಕುಯ್ದು ಹಾಕೋದಲ್ವ ಅಂತ ಅಂದರು. ಅವಕ್ಕೆ ಹುಲ್ಲು ಹೊಂಚೋದಕ್ಕೆ ಆಗಲ್ಲ. ಎಷ್ಟು ಹುಲ್ಲು ಬೇಕು ಗೊತ್ತಾ, ತೆಂಗಿನ ಸಸಿ ತಿಂತಾ ಇದ್ದಾವಲ್ಲೇ. ಐ ಶು ಶು ಮನೆ ಹತ್ರ ಹುಲ್ಲು ಕುಯ್ದು ಸಾಕಾಯ್ತದೆ. ಸಂದುವೆ ಅದು ಇಲ್ಲಾದರೆ ಒಂದು ಗಳಿಗೆ ಹೊಟ್ಟೆ ತುಂಬ ಮೇಯ್ಸ್ಕೊಂಡು ಹೋಗೋಣ ಅಂತ ಬಂದರೆ ಅವು ಬರೀ ತೆಂಗಿನ ಸಸಿ ತಿಂತಾವೆ. ಮನೆ ಹತ್ರಕ್ಕೆ ಹೋಗಿ ಸ್ವಲ್ಪ ಕಾಯಿಮಟ್ಟೆ ಎತ್ತಾಯ್ಕೋಬೇಕು ನೀರು ಕಾಸೋಕ್ಕೆ. ಇವತ್ತು ಸಂಡೇ. ಇವತ್ತು ಬಿಸಿಲಿಗೆ ಕಾಯಿಮಟ್ಟೆಗಳು ಚೆನ್ನಾಗಿ ಒಣಗಿದ್ದಾವೆ. ಫ್ರೆಂಡ್ಸ್, ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಕಾಯಿಮಟ್ಟೆ ಎತ್ತಾಯ್ಕೋಬೇಕು. ಮತ್ತು ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಮನೆ ಹತ್ರ ಇನ್ನೇನಿದ್ರು ಸಂಜೆ ಮೇಲೆ ಕೆಲಸಗಳು. ಫಸ್ಟು ಈ ಆಡು ಮೇಯ್ಸೋದೊಂದು ಕೆಲಸ ಮುಗೀತು ಅಂತ ಅಂದರೆ ಎಲ್ಲ ಕೆಲಸ ಮುಗ್ದಂಗೆ. ಬಟ್ಟೆ ವಾಶ್ ಮಾಡಬೇಕಾಗಿತ್ತು, ಬಟ್ಟೆನೂ ವಾಶ್ ಮಾಡಲಿಲ್ಲ. ನಾಳೆ ನೋಡೋಣ, ನಾಳೆ ವಾಶ್ ಮಾಡ್ತೀನಿ. ಸೋಮವಾರ ನಾಳೆಗೆ ವಾಶ್ ಮಾಡಬೇಕು. ಇನ್ನು ಮಂಗಳವಾರ ಗೌರಿ ಹಬ್ಬ. ನಾಳೆಗೆ ಒಂದು ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ನಾಳೆ ಬಟ್ಟೆ ವಾಶ್ ಮಾಡಬೇಕು. ಎದ್ದೆ ಬಟ್ಟೆ ವಾಶ್ ಮಾಡಬೇಕು. ಸಂಜೆನೇ ನೆನೆ ಹಾಕ್ಬಿಡ್ತೀನಿ. ಇವತ್ತು ಬೆಳಗ್ಗೆ ಎದ್ದೆ ವಾಶ್ ಮಾಡ್ತೀನಿ. ನಾನು ನಾಳೆಗೆ ಎದ್ದೆ ನೆನೆ ಹಾಕ್ತೀನಿ ಅಂತ ಅಂದರೆ ಅಲ್ಲಿಗೆ ಮೂಡ್ ಚೇಂಜ್ ಆಗಿಬಿಟ್ಟು ತೊಳೆಯೋದೇ ಇಲ್ಲ. ಅದಕ್ಕೆ ಇವತ್ತು ಸಂಜೆನೇ ನೆನೆ ಹಾಕ್ಬಿಟ್ಟು ನೋಡಿ. ಲಕ್ಷ್ಮಿ, ಕೊಡವ್ವಾ? ಕೊಡಲ್ಲ. ಮೇವು ತಿನ್ನೋದ್ರಲ್ಲಿ ಫುಲ್ ಬ್ಯುಸಿ. ಫ್ರೆಂಡ್ಸ್, ಹಾಗೆಯೇ ನಾನು ಮನೆ ಹತ್ರಕ್ಕೆ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಹಾಗೆಯೇ ಆಡು ಮೇಯ್ಸ್ಕೊಂಡು ಕುಂತಿದ್ದೆ. ಒಂದು ರಾಗಿ ತೆನೆ ಸಿಕ್ತು, ಇದಿನ್ನೂ ಕಾಳಾಗಬೇಕು. ಇವಾಗ ರಾಗಿ ಇನ್ನೂ ಪೈರು ಇಲ್ಲಿ ನಮ್ಮ ಹೊಲದೊಳಗೆಲ್ಲ ಒಂದು ಮಿಸ್ ಆಗಿ ಆವಾಗಲೇ ಹುಟ್ಟಿತ್ತು ಅನಿಸುತ್ತೆ. ಇದು ರಾಗಿ ತೆನೆನ ಉಚ್ಕೊಂಬಿಟ್ಟು ಇದಕ್ಕೆ ತೆಂಗಿನ ತುರಿ ಮತ್ತು ಸಕ್ಕರೆ ಬೆಲ್ಲ ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇಲ್ಲ ಅಂತ ಅಂದರೆ ಹಸಿರು ಮೆಣ್ಸಿಕಾಯಿ ಇರುತ್ತಲ್ಲ, ಅದನ್ನು ಹಸಿರು ಮೆಣ್ಸಿಕಾಯಿ ಕಟ್ಕೊಂಬಿಟ್ಟು ಇದು ರಾಗಿ ತೆನೆ ತಿಂದರೆ ಚೆನ್ನಾಗಿರುತ್ತೆ. ಇದನ್ನು ರಾಗಿ ತೆನೆ ಬರೋಕ್ಕೆ ಇನ್ನೂ ಒಂದು 3 ತಿಂಗಳು 4 ತಿಂಗಳು ಆಗಬೇಕು. ಇವಾಗ ರಾಗಿ ಬಿಟ್ಟಿರೋದಲ್ವ, ಇನ್ನೂ ಪೈರು. ನನಗೆ ಇವಾಗಲೇ ತಿನ್ನೋ ಅದೃಷ್ಟ ಸಿಕ್ಕೈತೆ ನಮ್ಮ ಹೊಲದಲ್ಲಿ. ಅಂದರೆ ಬೇರೆ ಕಡೆ ಸಿಗ್ತಾವೇನೋ, ಇಲ್ಲ ನಮ್ಮ ಕಡೆ ಅಂತೂ ಇವಾಗ ರಾಗಿ ಬಿಟ್ಟಿರೋದು. ನಮ್ಮ ಹೊಲದೊಳಗೆಲ್ಲೋ ಒಂದು ಮಿಸ್ಸಾಗಿ ಕಾಳು ಹಾಕಿದ್ವಲ್ಲ ಇಲ್ಲಿ ತೋಟದೊಳಗೆ, ಅದರಲ್ಲೆಲ್ಲೋ ಒಂದೇ ಒಂದು ಮಿಸ್ಸಾಗಿ ಹುಟ್ಟಿದ್ದೆ. ನಂಗೆ ಇವಾಗ ಸಿಕ್ತು, ತಿಂತಾ ಕುಂತಿದ್ದೀನಿ.
ತುಂಬ ಬಾಯಾರಿಕೆ ಆಗೈತೆ. ನಾನು ಬಂದಾಗ 2:30 ಟೈಮು. ಸಖತ್ತು ಬಾಯಾರಿಕೆ ಆಯ್ತಿದೆ. ಎಷ್ಟೊತ್ತಿಗೆ ಮಂತಕ್ಕೆ ಹೋಗ್ತೀನಿ ಅನ್ನಂಗೆ ಆಗೈತೆ ಫ್ರೆಂಡ್ಸ್. ಇದು ನಾನು ಒಂದು ಬಾಟಲಲ್ಲಿ ನೀರು ತಂದಿದ್ರು ಆಗೋದು. ಬಿಸಿಲು ಇಷ್ಟೊಂದು ಹೊಡಿತೈತೆ. ಬಾಯಾರಿಕೆ ಇನ್ನೇನು ಆಗಲ್ಲ ಅನ್ಕೊಂಡು ಬಂದೆ. ಸಖತ್ತು ಬಾಯಾರಿಕೆ ಆಯ್ತೈತೆ. ಇದು ಈ ಬಿಸಿಲಿಗೂ ಅದಕ್ಕೂ ಎಷ್ಟೊತ್ತಿಗೆ ಮಂತಕ್ಕೆ ಹೋಗ್ಬಿಡ್ತೀನಿ ಅಂತ ಅನಿಸ್ತೈತೆ. ಇನ್ನೊಂದು ಅರ್ಧ ಗಂಟೆ ಮೇಯ್ಸ್ಕೊಂಬಿಟ್ಟು ಮನೆ ಹತ್ರಕ್ಕೆ ಹೋಗ್ತೀನಿ. ಫ್ರೆಂಡ್ಸ್, ಮನೇಲಿ ಎಳ್ಳಿಕಾಯಿ ಇತ್ತು. ಇವಾಗ ನಾನು ಆಡೆಲ್ಲ ಇಟ್ಕೊಂಬಂದು ಕಟಾಕಿದ್ದೀನಿ. ತೊಳ್ಕೊಂಡು ತಗೊಂಡ್ಬಿಟ್ಟು ಬಂದಿದ್ದೀನಿ ಎಳ್ಳಿಕಾಯಿ. ಉಪ್ಪಿನಕಾಯಿ ಹುಯ್ಯೋಣ ಅಂತ ಅಂದ್ಬಿಟ್ಟು ಒಂದು ವಾರದಿಂದವ ಒಂದು ವಾರದಿಂದ ಉಪ್ಪಿನಕಾಯಿ ಹುಯ್ಯೋಣ ಅಂತ ಅಂದ್ಕೊಂಬಿಟ್ಟು ಕಟ್ ಮಾಡೇ ಇರಲಿಲ್ಲ. ಇವತ್ತು ಅದಕ್ಕೆ ಟೈಮ್ ಕೂಡಿದೆ. ಟೈಮು 5 ಗಂಟೆ. 5 ಗಂಟೆಗೆ ಇನ್ನೊಂದು 5 ನಿಮಿಷನೋ 10 ನಿಮಿಷನೋ ಐತೆ. ನಾನು ಇವನ್ನ ಫಸ್ಟು ಕಟ್ ಮಾಡಿ ಇಟ್ಬಿಟ್ಟು ಹೋಗಿ ಹಸು ಇಟ್ಕೊಂಬಿಟ್ಟು ಬರಬೇಕು. ಇದು ಸ್ವಲ್ಪ ರಸ ತೆಗಿತೀನಿ. ಫ್ರೆಂಡ್ಸ್, ಇವಾಗ ಕಟ್ ಮಾಡಿ ಆಗೈತೆ. ಇವಾಗ ಈ ಡಬ್ಬಕ್ಕೆ ತುಂಬ್ತೀನಿ. ಇವಾಗ ಇದು ಒಂದು 3 ಡೇಸು ಉಪ್ಪಲ್ಲಿ ಕರಗುತ್ತೆ. ಆಮೇಲೆ ಇದಕ್ಕೆ ಮಸಾಲೆನ ಹಾಕೋದು. ಅದು ನಾನು ಮಸಾಲೆ ಹಾಕೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು 3-4 ದಿನ ಆದಮೇಲೆ ನಾನು ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಸಂಜೆ 6:45 ಆಗಿದೆ. ನಮ್ಮ ಕೋಳಿ ಮರಿ ಕೋಳಿ ಇಲ್ಲಿ ಬರುತ್ತೆ, ಇಲ್ಲಿ ಕೌಚಾಕೋಣ ಅಂತ ಅಂದ್ಬಿಟ್ಟು ನಾನು ಡಬ್ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದೀನಿ. ಅದು ಏನು ಮಾಡೈತೆ ಅಂತ ಅಂದರೆ, ಅದು ನನ್ನ ಕಣ್ಣು ತಪ್ಪಿಸಿ ನನ್ನ ಮನೆ ಬಾಗಿಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಕುಂತೀರಿ ಇಲ್ಲಿ ಇದರೊಳಗೆ. ಇವಾಗ ಇದನ್ನು ಓಡಿಸ್ಬಿಟ್ಟು ಅಲ್ಲಿ ಕೊಚ್ಚತ್ತೆ. ಬಿದ್ದು ಬಿದ್ದು ಮರಿ ಕರ್ಕೊಂಡು ಮರಿ ಕರ್ಕೊಂಡು ನಡಿ. ಫ್ರೆಂಡ್ಸ್, ನೈಟು ಊಟಕ್ಕೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಎಗ್ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೈಸ್ ಇದೆ, ಸಾಂಬಾರಿದೆ, ಮುದ್ದೆ ಇದೆ ಬೆಳಗ್ಗೆದು. ನೋಡೋಣ, ಹಸ್ಬೆಂಡ್ ಬಂದಾಗ ಏನಾದ್ರು ಬಿಸಿ ಮುದ್ದೆ ಮಾಡಿಕೊಡು ಅಂದರೆ ಬಿಸಿ ಮುದ್ದೆ ಮಾಡಿಕೊಡ್ತೀನಿ. ಎಗ್ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ಎಗ್ ಬೋಂಡ ಮಾಡಿಬಿಟ್ಟು. ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಎಗ್ ಬೋಂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊಟ್ಟೆ ಇದೆ. ಇವಾಗ ಮೊಟ್ಟೆನ ಬೇಯಿಸೋದಕ್ಕೆ ಇಕ್ಕಬೇಕು. ಟೈಮ್ ಬಂದು ಎಷ್ಟಾಗಿದೆ ಅಂತ ಅಂದರೆ ನೋಡಿ, 8:05 ಆಗಿದೆ ನೈಟು ಟೈಮು. ಯಜಮಾನ್ರು ಇನ್ನೂ ಬಂದಿಲ್ಲ. ಬರ್ತಾರೆ ಇನ್ನೇನು ಒಂದು 8:15ಗೋ ಇಲ್ಲ 8:45ಗೋ ಬರ್ತಾರೆ. ಅವ್ರು ಬರೋ ಅಷ್ಟರೊಳಗೆ ನಾನು ಎಗ್ ಬೋಂಡ ರೆಸಿಪಿ ಮಾಡಿ ತೋರಿಸ್ತೀನಿ ನಿಮಗೆ. ಚೆನ್ನಾಗಿರುತ್ತೆ. ನಾನು ತುಂಬ ದಿನ ಆಯಿತು ಟ್ರೈ ಮಾಡಿ. ಅವಾಗೆಲ್ಲ ಫಸ್ಟು ವಾರಕ್ಕೆ ಒಂದ್ಸಲಿನಾದರೂ ಮಾಡಿವೆ. ನಾನು ಹಳೆ ವೀಡಿಯೋಸ್ಗಳಲ್ಲೂ ಸಹ ನಾನು ಅಪ್ಲೋಡ್ ಮಾಡಿದ್ದೀನಿ ಎಗ್ ಬೋಂಡ ರೆಸಿಪಿನ. ಇವತ್ತು ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ಇಲ್ಲ, ಆಲೂಗೆಡ್ಡೆ ಇದ್ದಿದ್ರೆ ಚೆನ್ನಾಗಿರೋದು. ಆಲೂಗೆಡ್ಡೆ ಮತ್ತು ಎಗ್ ಹಾಕ್ಬಿಟ್ಟು ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರೋದು. ಇವತ್ತು ಬರೀ ಎಗ್ಗಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಬನ್ನಿ ಫಸ್ಟು ಮೊಟ್ಟೆನ ಬೇಯೋದಕ್ಕೆ ಇಡೋಣ. ಫ್ರೆಂಡ್ಸ್, ಎಗ್ ಬೋಂಡ ಮಾಡೋದಕ್ಕೆ ನಾನು 4 ಮೊಟ್ಟೆನ ಬೇಯಿಸೋದಕ್ಕೆ ಇಕ್ತಾಯಿದ್ದೀನಿ. ಫ್ರೆಂಡ್ಸ್, ಮೊಟ್ಟೆ ಬೇಯ್ತಾ ಇದೆ. ಇವಾಗ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು. ಈಗ ಕಡಲೆ ಹಿಟ್ಟಿಗೆ ಸ್ವಲ್ಪ ಸೋಡಾ, ಅಡುಗೆ ಸೋಡಾ, ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನೆಕ್ಸ್ಟು ಅಚ್ಕಾರದ ಪುಡಿ. ಇಷ್ಟನ್ನ ಹಾಕಿಬಿಟ್ಟು ಈಗ ನೀಟಾಗಿ ಇದನ್ನು ಕಲಿಸ್ಬೇಕು. ಫ್ರೆಂಡ್ಸ್, ನೋಡಿ ಹಿಟ್ಟು ಕಲಸಿದ್ದೀನಿ. ಮೊಟ್ಟೆನ ಏನು ಮಾಡ್ತೀನಿ ಅಂದರೆ 2 ಭಾಗ ಕಟ್ ಮಾಡ್ಕೊಳ್ತೀನಿ. ಇದೇ ಒಂದೊಂದು ಮೊಟ್ಟೆ ಹಾಕಲ್ಲ ನಾನು. ಫ್ರೆಂಡ್ಸ್, ಇವಾಗ ಎಣ್ಣೆ ಕಾದಿದೆ. ಇವಾಗ ಎಗ್ ಬೋಂಡ ರೆಡಿ ಆಗ್ತಾವೆ. ಇವಾಗ ಹಿಟ್ಟೊಳಿಕೆ ಮೊಟ್ಟೆನ ಹಾಕ್ಬಿಟ್ಟು ಈ ಥರ ಬಿಡೋದು. ಇವೆರಡು ಫಸ್ಟ್ ಬಿಟ್ಟಿರೋವು, ಒಂದು ಸೈಡ್ ಬೆಂದಿದ್ದಾವೆ. ಇವಾಗ ಮಗ್ಚಾಕ್ತೀನಿ. ಐರನ್ ಮಾಡಿಸ್ಕೊಂಬಂದ.
ಕೊಟ್ಟಿಲ್ಲ ಹುಡುಗ ನನ್ನ ಬಟ್ಟೆ ಊರಿಬ್ರು ಆಗ ಹೋಗಪ್ಪ ಅವ್ರಿಗೆ ಏನ್ ಬಾಕ್ಸೆ ಮಾಡಿಬಿಟ್ಟವ್ರ ಈಗ ಬ್ಯಾಗ್ನ ತಗೊಂಡು ನಾಳೆ ಕೊಂಡದೇನಪ್ಪ ಅತ್ತೆ ಮನೆಗೆ ಹಂಗೆ ಇರ್ಲಿ ಬಿಡಿ ನಮ್ಮ ಬೆಳಿಗ್ಗೆ ತಗೊಂಡೋಗೋದಲ್ಲ ಕಡಿ ಪುಡಿ ಹಾಕೊಂಡಿದೀಯ ಮತ್ತೆ ಓಯೇ ಅಲ್ಲ ಬಾಗ್ನ ತಗೊಂಡೋಗು ಅಂದ್ರೆ ಅತ್ತೆ ಕಡ್ಡಿ ಪುಡಿ ತಗೊಂಬಂದಿದೆಯಲ್ಲ ಹೇಳು ಹೆಣ್ಗೇನು ಕೊಡ್ಲಿ ಅಂತವ ಬಾಗ್ನ ತಗೊಂಬಂದ್ರೆ ಬಾಯಿ ಜೊತೆ ಕಡ್ಡಿ ಪುಡಿ ತಂದಿದೆಯಲ್ಲ ನೀನು ಬಟ್ಟೆ ಬೇರೆ ಐರನ್ ಮಾಡಿಸ್ಕೊಂಬಂದಿದೀಯಾ ಬಟ್ಟೆ ಬೇರೆ ಐರನ್ ಮಾಡಿಸ್ಕೊಂಬಂದಿದ್ಯಾ ಬಟ್ಟೆ ಐರನ್ ಮಾಡಿಸ್ಕೊಂಡು ಇಟ್ಕೊಂಡು ಹೋಗ್ಬೇಕಾ ನಗ ನೋಡಪ್ಪ ನಗವ ತಿಮ್ಮ ನಿನ್ನ ಫೋನ್ ಅಲ್ಲೈತಿ ಹಂಗೆ ಇರ್ಲಿ ಬಿಡು ಬೆಳಿಗ್ಗೆ ಹಂಗೆ ತಗೊಂಡೋಗಿ ಅಂತೆ ಕಾಯಿ ಸುಲ್ಕೊಂಡು ಏನಾಗಲ್ಲ ಬೆಳಿಗ್ಗೆಲ್ಲ ಕವರ್ ಅಲ್ಲವಲ್ಲ ಕಾಯಿ ಒಂದು ಸುಲ್ಕೊಂಡು ತಗೊಂಡೋಗಿ ಅಂತೆ ಬೋಂಡ ಹೆಂಗಿದೆ ಟೇಸ್ಟ್ ನೋಡ್ಬಿಟ್ಟು ಹೇಳು ಬಟ್ಟೆ ಬೋಂಡ ಚೆನ್ನಾಯ್ತಾ ಅವತ್ತಿಂದ ಮಾಡ್ಬೇಕು ಅನ್ಕೊಂಡು ಮಾಡಿರಲಿ ಇವತ್ತು ಮಾಡಿದೆ ಸರಿ ಚೆನ್ನಾಯ್ತಾ ಓಕೆ ರೈಟ್ ಅಲ್ಲಿ ಸುಡಲ್ವಾ ಅಲ್ಲಿ ಕೆಳಗಡೆಯ ಅಲ್ಲಿ ಬೀಗ ಹಾಕಲ್ಲ ಹಂಗೆ ಮುಂದಕ್ಕೆ ಹೇಳ್ತೀನಿ 1 ಗಂಟೆ 6:30ಗೆ ಹೇಳ್ತೀನಿ ಹುಷಾರು ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಬೆಳಗ್ಗೆ 5 ಗಂಟೆ ಆಗೈತೆ. ನಮ್ಮ ಯಜಮಾನ್ರು 5 ಗಂಟೆಗೆ ಅಲಾರಾಮ್ ಇಟ್ಟಿದ್ರು, ಬಾಗಿನ ಕೊಟ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು. ನೋಡಿದರೆ 4 ಗಂಟೆಗೆ ಎದ್ಬಿಟ್ಟು ರೆಡಿ ಆಗೋರೆ. ಇವಾಗ ಅವ್ರು ಹೋದಾಗ 5 ಗಂಟೆ, 4 ಗಂಟೆಗೆ ಎದ್ದಿದ್ದಾರೆ. ಈಗ 5 ಗಂಟೆಲಿ ಅವರು ಗಾಡಿ ತಗೊಂಡು ಹೋದರು. 5 ಗಂಟೆಗೆ ಅಲಾರಾಮ್ ಇಕ್ಕಿರೋದು, 4 ಗಂಟೆಗೆ ಎದ್ದಿದ್ದಾರೆ ನೋಡಿ. ಅತ್ತೆ ಮನೆಗೆ ಹೋಗೋಕೆ ಎಷ್ಟು ಖುಷಿ. ಅತ್ತೆ ಅಂದರೆ ನಮ್ಮಮ್ಮನ ಮನೆ ಅಲ್ಲ, ನಮ್ಮಮ್ಮ ಇಲ್ಲ, ನಮ್ಮಮ್ಮನ ತಂಗಿ ಮನೆ ಇತ್ತಲ್ಲ, ತಂಗಿ ಮನೆಗೆ ಇವರು ಬಾಗಿನ ಕೊಡ್ತಾರೆ. ನಮ್ಮಮ್ಮನ ತಂಗಿ ಮನೆಗೆ ಅಂದರೆ ಈ ಕಡೆಯಿಂದ ನನ್ನ ಗಂಡನ ಕಡೆಯಿಂದ ನಮ್ಮ ಮಾವನ ತಂಗಿ ಮನೆ, ಆ ಕಡೆಯಿಂದ ಅತ್ತೆ ತಂಗಿ ಮನೆ, ಈ ಕಡೆಯಿಂದವ ಮಾವನ ತಂಗಿ ಮನೆ. ತಂಗಿ ಮನೆ ಅತ್ತೆ ಮನೆಗೆ ಹೋಗೋಕ್ಕೆ ಇನ್ನೂ 4 ಗಂಟೆಗೆ ಎದ್ದಿದ್ದಾರೆ. ಅವ್ರಿಗೆ ನಿದ್ದೆ ಬಂತು ಏನೋ ಗೊತ್ತಿಲ್ಲ. ಮಲ್ಕೊಂಡಾಗ ಎಷ್ಟು ಅವರು ಬಂದಾಗಲೇ ಒಂದು 10 ಗಂಟೆ ಆಗಿತ್ತು ಟೈಮು. ಊಟ ಮಾಡಿ ಮಲ್ಕೊಳ್ಳೋ ಅಷ್ಟರೊಳಗೆ 11 ಗಂಟೆ.
11 ಗಂಟೆ 11 ಕಾಲೇನೋ ಆಗಿತ್ತು. ನೋಡಿದರೆ 4 ಗಂಟೆಗೆ ಎದ್ದಿದ್ದಾರೆ. ಇನ್ನೆಷ್ಟು ಖುಷಿ ನೋಡಿ ಅತ್ತೆ ಮನೆಗೆ ಹೋಗೋಕ್ಕೆ. ಈಗ 5 ಗಂಟೆ ನಾನು ಒಂದು 6:30 ಒಂದು 6 ಗಂಟೆಗಾದ್ರು ಎದ್ದೇಳ್ತೀನಿ. ಫುಲ್ಲು ಕತ್ಲೆ ಇದೆ. ಇವಾಗ ಏನು ಕೆಲಸ ಮಾಡೋದಕ್ಕಾಗಲ್ಲ. ಇವಾಗ ಹಸುಗಳನ್ನ ಈಚೆ ಕಟ್ಟೋದಕ್ಕಾಗಲ್ಲ, ಮತ್ತು ಆಡುಗಳನ್ನ ಈಚೆ ಕಟ್ಟೋದಕ್ಕಾಗಲ್ಲ. ಫುಲ್ಲು ಕತ್ಲೆ ಆಗೈತೆ. ಮತ್ತು ನಾನು 6 ಗಂಟೆಗೆ ಎದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್. 6 ಗಂಟೆ 6 ತಪ್ಪಿರ 6:30ಗೆ ಎದ್ದೇಳ್ತೀನಿ. ಅವ್ರು ಬರೋದೊಂದು ಒಟ್ಟಿನಲ್ಲಿ ಕೆಲ್ಸಕ್ಕೆ ಹೋಗೋಷ್ಟೊಳ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಲು ಕರೆದಿಲ್ಲ, ಹಾಲು ಅವ್ರು ಬಂದಮೇಲೆ ಕರಿಬೇಕು. ಮತ್ತು ನಾನು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ಟೈಮ್ ಬಂದು 6:30 ಆಗೈತೆ. ನಾನು 5 ಗಂಟೆಯಲ್ಲಿ ಹೋಗಿ ಯಜಮಾನ್ರ ಕಡೆಗೆ ಹೋಗಿ ಸ್ವಲ್ಪ ಹೊತ್ತು ನಾನು ನಿದ್ದೆ ಮಾಡಿದೆ. ಇವಾಗ 6 ಗಂಟೆ 6:15 ಆಗೈತೆ. ಇವಾಗ ಹಸುಗಳನ್ನೆಲ್ಲ ಈಚೆ ಕಟ್ಟಿ ಆಡುಗಳನ್ನೆಲ್ಲ ಈಚೆ ಕಟ್ಟಬೇಕು. ಇವತ್ತು ನನ್ನ ಡ್ಯೂಟಿ. ಇವತ್ತು ಇನ್ನೂ ಬಂದಿಲ್ಲ. ಬರೋ ಅಷ್ಟರೊಳಗೊಂದು ಟೈಮ್ ಆಗಿಲ್ವಾ? ಎಲ್ಲ ಮಲ್ಕೊಂಡಿದ್ರಲ್ಲ. ಎದ್ದೇಳಿ ಮೇಕೆ, ಎದ್ದೇಳಿ 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 ಎಲ್ಲ ಮೇಕೆ, ಎದ್ದೇಳಿ 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 ಎದ್ದೇಳವಾ. ಫಸ್ಟು ಕೋಳಿಗಳು ಬಿಡೋಣ. ಹೋಗಿ 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 ನಡಿ ಕಡೆ ನಡಿ ನಡಿ. ಬಾ 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 ಬಾ. ಬಾ ಇರಕ್ಕಲ್ಲ. ಹೆಂಗೋ ನಮ್ಮ ಮನೆಯವ್ರು ಮಾಡೋರು ಈ ಕೆಲಸಗಳೆಲ್ಲನೂ. ನಿಧಾನಕ್ಕೆ ಎದ್ಬಿಟ್ಟು ಹಾಲು ಕರಿವೆ. ಇವತ್ತು ನೋಡಿ ಬಾ 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 ಬಾ. ಬರ್ತೀನಿ ಈಗ. ನಮ್ಮ ಕೋಳಿಗಳೆಲ್ಲವ ಎಲ್ಲ ಮನೆ ಮುಂದೆ ಕೊಡೋಗಿದ್ದಾವೆ. ಬಿಟ್ಟಿದ ತಕ್ಷಣನೇ ಅವೆಲ್ಲ ಅಲ್ಲೇ ಆಟಾಡೋದೆ. ಅಲ್ಲೇ ಇದು ಗಲೀಜು ಮಾಡ್ಕೊಂಡು ಅಲ್ಲೇ ಆಟಾಡೋದು. ಈಚೆ ಅಂತೂ ಆಟಾಡಲ್ಲ. ಫ್ರೆಂಡ್ಸ್ ಇನ್ನೂ ಹಾಲು ಕರಿಬೇಕು ನಮ್ಮ ಹಸುವಿಂದು. ನಮ್ಮ ಮನೆಯವ್ರು ಎಷ್ಟು ಗಂಟೆಗೆ ಬರ್ತಾರೋ ಗೊತ್ತಿಲ್ಲ. ಫಸ್ಟ್ ಈಗ ಹಸುಗಳನ್ನೆರಡನ್ನೂ ಕಟ್ಟಿದ್ದೀನಿ. ಈಗ ಫಸ್ಟು ಆಡುಗಳನ್ನ ಈಚೆ ಕಟ್ತೀನಿ. ಕಡೆ ಫ್ರೆಂಡ್ಸ್ ಇವಾಗ ಹಸುಗಳನ್ನ ಈಚೆ ಕಟ್ಟಿದ್ದೀನಿ. ಕೋಳಿಗಳಂತೂ ಮನೆ ಮುಂದೆ ಎಲ್ಲ ಮನೆ ಮುಂದೆ ಓಡಿ ಬಂದಿದ್ದು. ಅವು ಮೇವು ಹಾಕೋವರೆಗೂ ಆಚೆಗೆ ಹೋಗಲ್ಲ. ಮನೆ ಬಾಗಿಲಲ್ಲಿ ಅವು. ನಮ್ಮ ಆಡುಗಳು ಏನು ಮಾಡ್ತವೆ ಅಂತ ಅಂದರೆ ಬಿಟ್ಟಿದ ತಕ್ಷಣವೇ ಇಲ್ಲಿ ಕಾಂಪೌಂಡ್ ಒಳಗೆ ಓಡಿ ಬಂದ್ಬಿಟ್ಟು ಹೊರ ಕಡೆಗೆ ಎಲ್ಲ ಮನೆ ಬಾಗಿಲಿಗೆ ಓಡಿ ಬಂದು ಗಲೀಜು ಮಾಡೋದೆ. ಆ ಕೋಳಿಗಳು ಅಷ್ಟೇ ಬಿಟ್ಟಿದ ತಕ್ಷಣವೇ ಇಲ್ಲೇ ಓಡಿ ಬರೋದೆ. ನಾನಿನ್ನೂ ಕಸ ಕೆರೆದು ಯಾವಾಗ ಕಸ ಗುಡಿಸೋದು. ಇನ್ನು ಮನೆ ಬಾಗಿಲಿನ ಕಸ ಗುಡಿಸಿಲ್ಲ. ಇನ್ನು ಮನೆ ಒಳಗೋದು ಕಸ ಗುಡಿಸಿಲ್ಲ. ಇನ್ನು ಪಾತ್ರೆ ಒಳಗಬೇಕು. ಮನೆಯವರಿಗೆ ತಿಂಡಿ ಯಾವಾಗ ಮಾಡೋದು. ಒಬ್ಬರಿದ್ರೆ ಹಿಂಗೆ ಕೆಲಸಗಳು ಸಾಗೋದೇ ಇಲ್ಲ. ಹೆಂಗೋ ಅವ್ರು ಮಾಡ್ಕೊಳ್ಳೋರು. ನಾನು ನಿಧಾನಕ್ಕೆ ನನ್ನ ಕೆಲಸಗಳು ಮಾಡ್ಕೊಳ್ಳಿವೆ. ಫುಲ್ಲು ಅಡಿಕೆ ಎಲ್ಲ ಗಂಜ ಉಯ್ದುಬಿಟ್ಟು ಫುಲ್ಲು ರೊಂಡೆ ಮಾಡಿದ್ದಾವೆ. ಇವಾಗ ಫಸ್ಟು ಕಸ ಗುಡಿಸ್ಬಿಟ್ಟು ತುಂಬಿಕ್ತೀನಿ. ನಾನು ಎತ್ತಾಕೋಕ್ಕಾಗಲ್ಲ, ತೂಕ ಇರುತ್ತೆ. ಯಜಮಾನ್ರು ಬಂದಾಗ ಎತ್ತಾಕ್ತಾರೆ. ಇವಾಗ ಕಸ ಗುಡಿಸ್ಬಿಟ್ಟು ತುಂಬಿಟ್ಟು ಇಡ್ತೀನಿ. ಒಂದು 7:30 ಆಯಿತು. ನಾನು ಕೊಟ್ಟಿಗೆ ಕಸೆಲ್ಲ ಗುಡಿಸಿ ಈಚೆ ಬಾಗಿಲೆಲ್ಲ ಕಸೆಲ್ಲ ಗುಡಿಸ್ಬಿಟ್ಟು ಬಂದೆ. ಹಸುಗಳನ್ನೆಲ್ಲ ಕಟ್ಟಾಕಿ ಆಡೆಲ್ಲ ಈಚೆ ಕಟ್ಟಾಕಿ ಇವಾಗ ಪಾತ್ರೆ ಇದೆ, ಸ್ವಲ್ಪ ಪಾತ್ರೆ ತೊಳಿಬೇಕು. ನಮ್ಮ ಯಜಮಾನ್ರು 5 ಗಂಟೆಲಿ ಹೋಗಿ ಪುಣ್ಯಾತ್ಮ ಒಂದು ಫೋನಾದ್ರು ಮಾಡಬೇಕಾ, ಒಂದು ಫೋನ್ ಮಾಡಿಲ್ಲ. ಇವಾಗ ನಾನು 7:30 ಫೋನ್ ಮಾಡಿದರೆ ಇವಾಗ ಹೊರಟೆ ಅಂತ ಹೇಳ್ತಾರೆ. ನೋಡಿ ಅತ್ತೆ ಮನೆ ಅಂದರೆ ಎಷ್ಟು ಆಸೆ ಅಂತ ಅಂದ್ಬಿಟ್ಟು ಹೆಂಡ್ತಿನೇ ಮರೆಯುವಷ್ಟು ಅತ್ತೆ ಮನೆ ಅಂದರೆ ಆಸೆ.
ಫೋನೇ ಮಾಡಿಲ್ವಲ್ಲ ಅಂತ ಅಂದರೆ ಇವಾಗ ಬಂದೆ ಇವಾಗ ಹೊಡ್ತಾ ಇದ್ದೀನಿ ಅಂತ ಡೈಲಾಗ್ ಹೊಡಿತಾರೆ. ಬನ್ನಿ ಸ್ವಲ್ಪ ಬಂದ ವಿಚಾರಿಸ್ಕೊತೀನಿ. ಹೋಗ್ಲಿ ಹೆಂಡತಿ ಹೋಗ್ಲಿ ಎದ್ದಿದ್ದಾಳ ಇಲ್ಲ ಕೆಲಸ ಮಾಡಿದ್ದಾಳ ಏನು ಒಂದಾರು ಕೇಳಕ್ಕೆ ಫೋನ್ ಮಾಡ್ಬೇಕು ತಾನೆ, ಒಂದು ಫೋನ್ ಮಾಡಿಲ್ಲ. ನಾನೇ ಫೋನ್ ಮಾಡಿ ನನ್ನೇ ಬರ್ಕೊಂಬಿಟ್ಟಾರೆ ಅತ್ತೆ ಮನೆಗೆ ಹೋಗಿದ ತಕ್ಷಣನೇ. ಫ್ರೆಂಡ್ಸ್ ಇವಾಗ ನಾನು ಪಾತ್ರೆ ಎಲ್ಲ ತೊಳೆದು ತಿಂಡಿ ರೆಡಿ ಮಾಡಬೇಕು. ಅವ್ರು ಬಂದು ಕೆಲ್ಸಕ್ಕೆ ಹೋಗ್ತಾರೆ. ಇವಾಗ ಫಸ್ಟು ನಾನು ಪಾತ್ರೆ ಎಲ್ಲ ತೊಳ್ಕೊಂಬಿಟ್ಟು ಬರ್ತೀನಿ, ಮತ್ತೆ ಸಿಗ್ತೀನಿ ನಾನು ನಿಮಗೆ. ಒಂದು ಫೋನ್ ಮಾಡಿದ್ದ ಒಂದು ಫೋನ್ ಮಾಡಿದ್ದ ಓದಾಗ್ಲಿಂದವ ಒಂದು ಫೋನ್ ಮಾಡಿದ್ದ. ಫೋನ್ ಫೋನ್ ಮಾಡ್ಕೊಂಡೆ ಕೂತ್ಕೊತಾರಲ್ಲಿ ಅವನು ಅಲ್ಲ ಒಂದು ಫೋನು ಓದಾಗ್ಲಿಂದವ. ಅಲ್ಲ ಹೋಗಿದ್ದೀನಿ ಬಿಟ್ಟಿದ್ದೀನಿ, ಅತ್ತೆ ಮನೆಗೆ ಹೋಗಿದ ತಕ್ಷಣನೇ ಹೆಂಡ್ತಿನೇ ಮರ್ತ್ಬಿಟ್ಟಪ್ಪ. ನಡಿ ಆಲ್ಕರಿ. ಅಯ್ಯೋ ಏನೋ ಕೊಟ್ಟು ಕಳ್ಸಿತ್ತಲ್ಲಪ್ಪ, ಏನಿದು ಮೊಳಕೆ ಹೊಲಿಕಾಳು. ಹೋದ ವರ್ಷನೂ ಹೀರೆಕಾಯಿ, ಈ ವರ್ಷನೂ ಹೀರೆಕಾಯಿ, ಬಜ್ಜಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ. ನೋಡಪ್ಪ ನಗನ ಅತ್ತೆ ಮಗಳು ಇರಲಿಲ್ವಾ? ಇಲ್ಲ ನೋಡ್ಲ ಅಲ್ಲಿ ಚೈನ್ ಬೇರೆಯ ನೋಡೇ ಇಲ್ಲ ನಾನು. ಚೈನ್ ಹೊಯ್ಕೊಂಡು ಯವ್ವೇ ಇಲ್ಲಿ ತೋರಿಸಿ 5 ಗಂಟೆ ರಾತ್ರಿಯಲ್ಲಿ ಚೈನ್ ಹಾಕೊಂಡು ಹೋಗಿದೆಯಲ್ಲ ಎಲ್ಲ ಅಲ್ಲ ಚೈನು ವಾಚು ಮೇಕಪ್ ನೋಡಪ್ಪ, ಅದು ಇಸ್ತ್ರಿ ಬಟ್ಟೆ. ಕೆಂದ ನೋಡ್ಲಾ ನೋಡ್ಲಾ ಏನ್ ಖುಷಿಯಾಗದೆ ನಿನ್ನ ಫ್ರೆಂಡು. ಕರಿವಾಗು ಕರಿವಾಗು ಹೋಗ ಕರಿ, ನೀರು ದಾರ ಅಲ್ಲಿ ಕುಡಿಯೋರು ಹೋಗಿ. ಬಟ್ಟೆ ಕೊಡು.